ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅಗೇನ್ ಅಬಾರ್ಷನ್ ಆಗ್ತಾ ಇರೋದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಯಾಕೆ ಆ ರೀತಿ ಆಗುತ್ತೆ, 3 ಸ್ಟೇಜಸ್ ಬಗ್ಗೆ ಡಾಕ್ಟರ್ ಹೇಳಿದ್ರು. ಇನ್ನಷ್ಟು ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಳೋಣ. ಯಾವ ರೀತಿ ಸ್ಟಿಚ್ ಹಾಕಲಾಗುತ್ತೆ ಅಂತ ತಿಳಿಸ್ತಾ ಇದ್ರಿ ಚಂದ್ರಿಕಾ ಅವರೇ. ಅದೇ ಸರ್ವೈಕಲ್ ಸ್ಟಿಚ್ ಬಗ್ಗೆ ಹೇಳ್ತಾ ಇದ್ದಲ್ಲ, ಅದನ್ನು ನಾವು ಅರೌಂಡ್ 14th ವೀಕ್ ಹಾಕ್ತೀವಿ. ಒಂದು ಜನರಲ್ ಅನಸ್ತೇಸಿಯಾ ಪ್ರಿಫರ್ ಮಾಡ್ತೀವಿ. ಬಟ್ ಪ್ರೆಗ್ನೆನ್ಸಿಯಲ್ಲಿ ಅನಸ್ತೇಷಿಯಾ ತೊಂದರೆ ಆಗಲ್ವಾ? ಕೊಡ್ಬೋದು, ಏನಾಗಲ್ಲ. ಯಾಕೆಂದರೆ ಈ ಸ್ಟಿಚ್ ಹಾಕೋದು ಮೋರ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಾಂದರೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಅನಸ್ತೇಸಿಯಾ ಕೊಟ್ಟರೆ ಅವ್ರನ್ನ ಕಂಫರ್ಟಬಲ್ ಆಗೂ ಇರಕ್ಕೆ ಬಿಡ್ಬೋದು, ಮತ್ತು ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ದಟ್ ನಮಗೆ ಒಳಗಡೆಯಿಂದ ಸ್ಟಿಚ್ ಹಾಕೋಕ್ಕೆ ಯಾವುದು ಟೈಟಾಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ರಿಲ್ಯಾಕ್ಸ್ ಆಗೋದ್ರಿಂದ ನಮಗೆ ಸ್ಟಿಚ್ ಹಾಕೋದು, ಕಾಣಿಸೋದು ಎಲ್ಲ ಚೆನ್ನಾಗಿರುತ್ತೆ. ಸೊ ಅನಸ್ತೇಸಿಯಾ ಕೊಟ್ಬಿಟ್ಟು ಅದು 1 day ಅಡ್ಮಿಷನ್ ಬೇಕಾಗುತ್ತೆ ಯೂಶ್ವಲಿ. ಮೇ ಬಿ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ಬೋದು. ಆ ಸರ್ವಿಕ್ಸ್ದು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಫುಲ್ ಆಲ್ರೌಂಡ್ ಹೋಗ್ತೀವಿ. ಹೋಗ್ಬಿಟ್ಟು ಒಂದು ವೇರಿಯಸ್ ಸೈಡ್ಸಲ್ಲಿ ಬೈಟ್ಸ್ ತೊಗೊಂಡು ವಾಪಸ್ ಬಂದು ಅದೇ ಜಾಗಕ್ಕೆ ಮೇಲ್ಗಡೆ ಶುರು ಮಾಡ್ತೀವಲ್ಲ, ಅಲ್ಲೇ ಬಂದು ಅದನ್ನು ಕಟ್ಬಿಡ್ತೀವಿ. ಅಂದರೆ ಈಗ ನೀವು ಹೆಂಗೆ ಹೇಳ್ಬೋದು ಅಂದರೆ, ಒಂದು ಬ್ಯಾಗ್ದು ಓಪನಿಂಗ್ ಮೂತಿ ಇರುತ್ತಲ್ಲ, ಅದನ್ನು ನೀವು ಆಲ್ರೌಂಡ್ ಒಂದು ಸ್ಟಿಚ್ ತೊಗೊಂಡು ಹೀಗೆ ಕಟ್ಟಿದಾಗ ಏನಾಗುತ್ತೆ, ಅದು ಕ್ಲೋಸ್ ಆಗುತ್ತಲ್ಲ, ಇದು ಓಪನಿಂಗ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಬ್ಯಾಗ್ ಒಳಗಡೆ ಇರೋ ಕಂಟೆಂಟ್ ಏನು ಆಚೆ ಬರೋದಿಲ್ಲ. ಅದೇ ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಸೊ ಹೀಗೆ ಮಾಡಿಬಿಟ್ಟು ಮತ್ತೆ ನಾವು ಆದಷ್ಟು ಯೂಟ್ರಸ್ ಕಂಟ್ರಾಕ್ಷನ್ಸ್ ಎಲ್ಲ ಆಗದೆ ಲೇಬರ್ ಹೋಗುವಂಥ ಚಾನ್ಸಸ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಕೆಲವು ರಿಲ್ಯಾಕ್ಸ್ ಮಾಡುವಂಥ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಅದಾದಮೇಲೆ ಮನೆಗೆ ಕಳಿಸ್ತೀವಿ. ಸ್ವಲ್ಪ ಬೆಡ್ ರೆಸ್ಟಲ್ಲಿ ಇರಿ ಅಂತ ಹೇಳ್ತೀವಿ. ಎಷ್ಟು ದಿನ ತೊಗೋಬೇಕಾಗುತ್ತೆ ಬೆಡ್ ರೆಸ್ಟು? ಒಂದು 15 days ಆದರೂ ತೊಗೋಬೇಕಾಗತ್ತೆ. ಸೊ ಅದಾದಮೇಲೂ ಬೇರೆ ಎಲ್ಲ ನಾರ್ಮಲ್ ಪ್ರೆಗ್ನೆಂಟ್ಸ್ಗೆ ನಾವೇನು ಈ ಥರ ರೆಸ್ಟ್ರಿಕ್ಷನ್ಸ್ ಹೇಳೋದಿಲ್ಲ. ಬಟ್ ಇವ್ರಿಗೆ ಸ್ವಲ್ಪ ಆದಷ್ಟು ಮಲ್ಕೊಂಡಿರಿ, ಜಾಸ್ತಿ ಓಡಾಡಬೇಡಿ, ಅದೆಲ್ಲ ಹೇಳಿರ್ತೀವಿ. ಓಕೆ, ಈ ರೀತಿ ಸ್ಟಿಚಸ್ ಹಾಕೋದ್ರಿಂದ ನಾರ್ಮಲ್ ಡೆಲಿವರಿ ಏನಾದರೂ ತೊಂದರೆ ಆಗುತ್ತಾ? ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರಾ. ನಾರ್ಮಲ್ ಡೆಲಿವರಿಗೆ ತೊಂದರೆ ಏನಾಗೋದಿಲ್ಲ, ಬಟ್ ಇದನ್ನು ನಾವು ತೆಗೆಯೋದನ್ನು ಮರಿಬಾರ್ದು. ಓಕೆ, ಯಾವಾಗ ತೆಗೆಸ್ಬೇಕಾಗುತ್ತೆ ಅದನ್ನು? ಒಂದು ಏನಾದರೂ ಲೇಬರ್ ಪೇನ್ ಸ್ಟಾರ್ಟ್ ಆದಾಗ, ಇಲ್ಲ ಅಂದರೆ ಅರೌಂಡ್ 38 weeks, ಯಾಕೆಂದರೆ 37 ಕಂಪ್ಲೀಟೆಡ್ ವೀಕ್ಸ್ನ ನಾವು ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅದಾದಮೇಲೆ ಎನಿ ಟೈಮ್ ಡೆಲಿವರಿ ಆದರೂ ಕೂಡ ಮಗು ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಸ್ಟಿಚ್ ತೆಗಿತೀವಿ. ಇಲ್ಲಾಂದರೆ ಯಾವಾಗ ಪೇಷಂಟ್ಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗುತ್ತೆ ಇಮಿಡಿಯೇಟಾಗಿ ತೆಗಿತೀವಿ. ಸೊ ತೆಗಿಲಿಲ್ಲ ಅಂದರೆ ಏನಾಗ್ಬೋದು ಅಂತ ನೀವು ಕೇಳ್ಬೋದು. ಕಟ್ ಥ್ರೂ ಆಗಿಬಿಡುತ್ತೆ. ಓಕೆ, ಮಗು ಕೆಳಗೆ ಬರೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಯೂಟ್ರಸ್ ಕಂಟ್ರಾಕ್ಟ್ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಆ ಸ್ಟಿಚ್ ಇನ್ನೂ ಅಲ್ಲೇ ಕೂತಿತ್ತು ಅಂದರೆ ಅದು ಕಟ್ ಥ್ರೂ ಆಗಿಬಿಡುತ್ತೆ. ಓಕೆ. ಸೊ ಇವಾಗ ನಮ್ಮ ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ. ಬೆಂಗಳೂರಿಂದ ಶಾಂತ ಕರೆ ಮಾಡಿದ್ದಾರೆ. ಶಾಂತ, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಶಾಂತ ಅವರೇ, ಹೇಳಿ. ಮೇಡಮ್, ಈಗ ಆಲ್ರೆಡಿ ನನಗೆ ನೀವು ಹೇಳಿರೋ ಪ್ರಕಾರ 4 months ಪ್ರೆಗ್ನೆನ್ಸಿ ಅಬಾರ್ಷನ್ ಆಗಿದೆ, ಸರ್ವೈಕಲ್ ಸ್ಟಿಚ್ ಪ್ರಾಬ್ಲಮ್ ಇಂದ. ಮೇಡಮ್, ನಂಗೆ ಹಾಗೆ ಬೈಕಾರ್ಬೊನೇಟ್ ಯೂಟ್ರಸ್ ಕೂಡ ಇದೆ. ಇದು ಮಾಮೂಲಿ ಫಸ್ಟ್ ಸ್ಕ್ಯಾನಿಂಗ್ ಮಾಡಿದಾಗ ಏನು ಇರಲ್ಲ, ಪ್ರೆಗ್ನೆನ್ಸಿ ಇಲ್ಲದೆ ಇದ್ದಾಗ. ಪ್ರೆಗ್ನೆನ್ಸಿ ಆದಾಗ ಬೈಕಾರ್ಬೊನೇಟ್ ಆಗ್ತಾ ಇದೆ ಮೇಡಮ್. ಈ ಸಮಸ್ಯೆಗೆ ನಂಗೆ ಪರಿಹಾರ ಹೇಳ್ತೀರಾ? ಓಕೆ, ನೀವು ಪ್ರೆಗ್ನೆನ್ಸಿ ಇಲ್ಲದೆ ಇರುವಾಗ ಬೈಕಾರ್ನಿಯೇಟ್ ಇರಲ್ಲ, ಪ್ರೆಗ್ನೆನ್ಸಿಲಿ ಮಾತ್ರ ಬೈಕಾರ್ನಿಯೇಟ್ ಇರುತ್ತೆ ಅಂತಿರಲ್ಲ, ಅದು ಸ್ವಲ್ಪ ಟೆಸ್ಟ್ ಸರಿಯಾಗಿ ಮಾಡಿಸ್ಬೇಕು ನೀವು. ಯಾಕೆಂದರೆ ಬೈಕಾರ್ನಿಯೇಟ್ ಯೂಟ್ರಸ್ ಅಂದಮೇಲೆ ಅದು ಯಾವಾಗಲೂ ಇದ್ದೇ ಇರುತ್ತೆ. ಅದು ನೀವು ಹುಟ್ಟುವಾಗಿಂದ ಬಂದಿರೋಂತಹ ಡಿಫೆಕ್ಟ್ ಅದು. ಹಾಗಾಗಿ ಅದು ಒಂದ್ಸಲ ಇರುತ್ತೆ, ಒಂದ್ಸಲ ಇರಲ್ಲ ಅನ್ನೋವಂಥ ಸಿಚುವೇಶನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಇರ್ಬೋದು ಅಂದರೆ, ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಎಲ್ಲ ದೊಡ್ಡದಾಗತ್ತಲ್ಲ, ಯೂಟ್ರಸ್ಸು ದೊಡ್ಡದಾಗತ್ತೆ, ಮತ್ತು ಒಳಗಡೆ ಮಗು ಒಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ಖಾಲಿ ಇರುತ್ತೆ. ಹಾಗಾಗಿ ಒಂಥರ ಅದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ ಅನ್ಸುತ್ತೆ ಅಷ್ಟೇ. ಆದರೆ ಅದು ಬೇರೆ ಟೈಮ್ನಲ್ಲಿ ಕೂಡ ಇದ್ದೇ ಇರುತ್ತೆ. ಈ ಬೈಕಾರ್ನಿಯೇಟ್ ಯೂಟ್ರಸ್ ಇದ್ದಾಗ ಹಾಗೆ ಆಗೋದು. ಏಕೆಂದರೆ ಅದು ಮಗು ಬೆಳೆಯೋಕ್ಕೆ ಜಾಗ ಅರ್ಧ ಆಗಿಬಿಟ್ಟಿರುತ್ತೆ. ಈಗ ಒಂದು ಯೂಟ್ರಸಲ್ಲಿ ಮಗು ಬೆಳೆಯುವಂತಹ ಜಾಗ ಎಷ್ಟು ಸಿಗುತ್ತೆ, ಅದರಲ್ಲಿ ಅರ್ಧ ಅಥವಾ ಇನ್ನೂ ಅದಕ್ಕಿಂತ ಕಡಿಮೆ. ಯಾಕೆಂದರೆ ಒಂದೊಂದ್ಸಲ ರೂಡಿಮೆಂಟ್ರಿ ಹಾರ್ನ್ ಅಂತ ಇರುತ್ತೆ, ಅಂದರೆ ಅದು ಏನು ಬೆಳೆಯೋಕ್ಕೆ ಜಾಗನೇ ಇರಲ್ಲ. ಅಂಥದ್ರಲ್ಲಿ ಪ್ರೆಗ್ನೆನ್ಸಿ ಮಗು ಬೆಳೆಯೋಕ್ಕೆ ಶುರು ಆದರೆ ಕೂಡ ಅಲ್ಲಿ ತುಂಬ ತೊಂದರೆ ಆಗುತ್ತೆ. ಇದೆಲ್ಲನೂ 3-4 ತಿಂಗಳು ಆದಮೇಲೆ ಅಬಾರ್ಷನ್ ಆಗೋವಂಥದ್ದು. ಸೊ ನೀವು ಒಂದು ಹಿಸ್ಟ್ರೋಸ್ಕೋಪ್ ಅಂತ ಮಾಡ್ತೀವಿ. ಮಾಡಿಬಿಟ್ಟು ನಿಮ್ಮದು ನಿಜವಾಗ್ಲೂ ಬೈಕಾರ್ನಿಯೇಟ್ ಯೂಟ್ರಸ್ ಇದೆಯಾ ಅಥವಾ ಬರೀ ಸೆಪ್ಟಾ ಇದೆಯಾ, ಅದು ಏನಿದೆ ಅದನ್ನು ನೋಡಿಕೊಂಡು ಅದನ್ನು ತೆಗೆದುಬಿಟ್ಟು ನಿಮಗೆ ಯೂಟ್ರಸ್ನ ಕರೆಕ್ಟ್ ಮಾಡಿಬಿಟ್ಟು ಆಮೇಲೆ ಪ್ರೆಗ್ನೆಂಟ್ ಆಗಿ ಅಂತ ಹೇಳ್ತೀವಿ. ಖಂಡಿತ ಅದು ಫುಲ್ ಟರ್ಮ್ ತನಕ ತೊಗೊಂಡು ಹೋಗ್ಬೋದು, ಏನು ತೊಂದರೆ ಆಗಲ್ಲ. ನೀವು ಆ ಟೆಸ್ಟನ್ನು ಮಾಡಿಸ್ಕೊಳ್ಳಿ. ಓಕೆ, ಈಗ ಬೆಂಗಳೂರಿಂದ ಪ್ರೇಮ ರೆಡಿ ಆಗಿದ್ದಾರೆ. ಪ್ರೇಮ, ನಿಮ್ಮ ಸಮಸ್ಯೆ ಅಂದರೆ ಡಾಕ್ಟರ್ನ ಕೇಳಿ. ಹಲೋ, ಹೇಳಿ ಪ್ರೇಮ ಅವರೇ. ಮೇಡಮ್, ನಾನು ನಮ್ಮ ಮಗಳ ಬಗ್ಗೆ ಮಾತಾಡಬೇಕಾಯ್ತು. ಹೇಳಿ.
ಅವ್ರಿಗೆ 23 ಇಯರ್ಸ್ ಮೇಡಮ್ ಇವಾಗ. ಓಕೆ. ಮದುವೆ ಮಾಡಿ 2 ವರ್ಷ ಆಯ್ತು. ಹಾಂ. ಇನ್ನು ಯಾವುದೇ ಥರದ ಮಗು ಆ ಥರ ಏನೂ ನ್ಯೂಸೇ ಇಲ್ಲ. ಮಂತ್ಲಿ ಕರೆಕ್ಟಾಗಿ ಆಗ್ತಾರೆ, ಅದೇ ಒಂದು 3 ಡೇಸ್ ಮುಂಚೆನೇ ಆಗ್ತಾರೆ ಅವರು. ಓಕೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಸರಿ, ಅವ್ರು ಮದುವೆ ಆದಾಗಿಂದ ಒಟ್ಟಿಗೆನೇ ಇದ್ದಾರಾ ಅಥವಾ ಬೇರೆ ಬೇರೆ ಊರಲ್ಲಿ ಏನಾದರೂ ಇದ್ದಾರಾ? ಇಲ್ಲ, ಜೊತೆಲೇ ಇದ್ದಾರೆ ಒಟ್ಟಿಗೆ. ಓಕೆ. ಸೊ ಎಲ್ಲಿವರೆಗೂ ಪೀರಿಯಡ್ಸ್ ರೆಗ್ಯುಲರಾಗಿ ಆಗ್ತಾ ಇದೆ ತಿಂಗಳಿಗೆ ಅಂದರೆ ಅಲ್ಲಿವರೆಗೂ ನಾವು ಹೇಳ್ಬೋದು ಅಂಥ ಏನು ಮೇಜರ್ ಡಿಫೆಕ್ಟ್ ಇಲ್ಲ ಅಂತ. ಏಕೆಂದರೆ ಅದೇ ನಮಗೆ ಒಂದು ಪ್ರೂಫ್ ಒಳಗಡೆ ಎಲ್ಲ ಸರಿಯಾಗಿ ಆಗ್ತಾ ಇದೆ ಅಂತ. ಹಾಗಾಗಿ ಒಂದು ಕಾರಣ ಏನಿರ್ಬೋದು ಅಂದರೆ ಅವರು ಸೇರೋವಂಥ ಟೈಮು ಕರೆಕ್ಟಾಗಿ ಎಗ್ ರಿಲೀಸ್ ಆಗೋ ಟೈಮ್ ಎರಡೂ ಕೋಯಿನ್ಸೈಡ್ ಆಗಿಲ್ಲದೆ ಇರ್ಬೋದು. ಅದಕ್ಕೆ ಅವ್ರಿಗೆ ಪೀರಿಯಡ್ಸ್ ಆಗಿದ್ದ ಮೊದಲನೇ ದಿವಸದಿಂದ 9ನೇ ದಿವಸದವರೆಗೂ ಅದು ಏನು ಫ್ರೂಟ್ಫುಲ್ ಆಗಲ್ಲ. ಸೊ 9ರಿಂದ 19 ದಿವಸದ ತನಕ ನಾವು ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ ಆ ಒಂದು ದಿವಸದಲ್ಲಿ, ಆ 9ರಿಂದ 19 ದಿವಸದಲ್ಲಿ ಅವ್ರೇನಾದ್ರು ಸೇರಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ತಿರ್ಗಾ 19ನೇ ದಿವಸ ಆದಮೇಲೆ ಕೂಡ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಇದನ್ನು ಅವರು ಒಂದು 3-4 ಮಂತ್ಸ್ ರೆಗ್ಯುಲರಾಗಿ ಫಾಲೋ ಮಾಡೋಕ್ಕೆ ಹೇಳಿ, ಹಾಗೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಇಬ್ಬರೂ ಚೆಕಪ್ ಮಾಡಬೇಕಾಗತ್ತೆ. ಇಬ್ರಿಗೂ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳಕ್ಕೆ ಹೇಳಿ. ಓಕೆ, ಈಗ ಬೆಂಗಳೂರಿಂದ ಕಲಾ ಕರೆ ಮಾಡಿದ್ದಾರೆ. ಕಲಾ, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಕಲಾ, ನನ್ನ ಧ್ವನಿ ಕೇಳ್ತಿದ್ಯಾ? ಹೇಳಿ. ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಓಕೆ ಡಾಕ್ಟರ್, ನಮಗೆ IUI ಆಗಿತ್ತು ಒಂದು 3 ಟೈಮ್ಸ್. IUD ಆಗಿತ್ತಾ? IUI. ಓಕೆ ಓಕೆ. ಹಾಂ. ಬಟ್ ಪ್ರೆಗ್ನೆನ್ಸಿ ಆಗಲಿಲ್ಲ. ಈಗ IVF ಹೇಳಿದ್ದಾರೆ. ಹಾಂ. ಅದೇ ಅದು ಹೇಗೆ ಇರುತ್ತೆ? ನಾರ್ಮಲ್ ಬೇಬಿ ಥರನೇ ಇರುತ್ತಾ ಏನು ಅಂತ? ಓಕೆ. IVF ಅಲ್ಲಿ ಸಕ್ಸಸ್ ತುಂಬ ಜನಕ್ಕೆ ಆಗಿದೆ. ಒಂದು ಅರೌಂಡ್ 25% ಸಕ್ಸಸ್ ರೇಟ್ ಅಂತ ಹೇಳ್ತೀವಿ. ಸೊ ಇದನ್ನು ಏನಂದರೆ ಮಗು ಒಂದು ಸ್ಟೇಜ್ವರೆಗೂ ಹೊರಗಡೆ ಟೆಸ್ಟ್ ಟ್ಯೂಬ್ನಲ್ಲಿ ಬೆಳೆಯೋಕ್ಕೆ ಬಿಟ್ಬಿಟ್ಟು ಆಮೇಲೆ ನಿಮ್ಮ ಯೂಟ್ರಸ್ ಒಳಗಡೆ ಅದನ್ನು ಇಡ್ತೀವಿ. ಸೊ ಯೂಶ್ವಲಿ ಒಂದು 2 ಅಥವಾ 3 ಫೀಟಸಸ್ನ ಇಡ್ತೀವಿ. ಅದರಲ್ಲಿ ಅಟ್ಲೀಸ್ಟ್ ಒಂದಾದರೂ ಫುಲ್ ಟರ್ಮ್ ಬೆಳೀಲಿ ಅಂತ. ಬಟ್ ಒಂದೊಂದ್ಸಲ 2 ಬೆಳೆಯುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಟ್ವಿನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫುಲ್ ಬೆಡ್ ರೆಸ್ಟ್ ಇರಬೇಕಾ ಹೇಗೆ ಅದು? ಬೆಡ್ ರೆಸ್ಟ್ ಇರೋದು ಒಳ್ಳೆಯದು. ಏಕೆಂದರೆ ಇದನ್ನು ನಾವು ಎಷ್ಟೇ ಪ್ರಿಕಾಷನ್ ತೊಗೊಂಡ್ರೂ ಕೂಡ ನಾವು ಹೊರಗಡೆ ಅದನ್ನು ಕಲ್ಚರ್ ಮಾಡಿ ಹೊರಗಡೆ ಬೆಳೆಸ್ಬಿಟ್ಟು ಆಮೇಲೆ ಒಳಗಡೆ ಇಡೋದು, ಇದೆಲ್ಲ ಸ್ವಲ್ಪ ಆರ್ಟಿಫಿಷಿಯಲ್ ಮೆಥಡ್ಸ್ ನಾವು ಮಾಡೋದ್ರಿಂದ ಸೊ ಆದಷ್ಟು ನೀವು ರೆಸ್ಟಲ್ಲಿ ಇರೋದು, ಸ್ವಲ್ಪ ಪ್ರಿಕಾಷನ್ ತೊಗೊಳ್ಳೋದು ಇದೆಲ್ಲ ಮುಖ್ಯ ಅಂತ ಅನಿಸುತ್ತೆ. ಓಕೆ, ಇನ್ನಷ್ಟು ಜನ ಕಾಲರ್ಸ್ ಕಾಯ್ತಿದ್ದಾರೆ. ಒಂದು ವೇಳೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ದರೆ ನೇರವಾಗಿ ನಮಗೆ ಕರೆ ಮಾಡಿ. ನಮ್ಮ ಡಾಕ್ಟರ್ ನಿಮಗೆ ಉತ್ತರ ಕೊಡ್ತಾರೆ. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.